What is the quadratic formula used to find the root of the standard quadratic equation ax square plus bx plus c is equals to 0? Option x is equals to b plus or minus root of b square minus 4ac divided by 2a. B x is equals to minus b plus or minus root b square minus 4ac divided by 2a. X is equals to minus b plus or minus under root b square plus 4ac divided by 2a. X is equals to minus b plus or minus root of a square minus 4bc divided by 2a. Here the given equation is a x square plus b x plus c is equal to 0. We have to divide a from this. It becomes x square plus b divided by a x plus c divided by is equal to 0. Then subtract c divided by a from both sides because we have a constant c divided by a. ಇಲ್ಲಿ ನಮಗೆ c divided by a ಕಾನ್ಸ್ಟೆಂಟ್ ಇರೋದ್ರಿಂದ ಸಬ್ಟ್ರಾಕ್ಟ್ ಮಾಡಬೇಕು. And then it becomes x square plus p divided by a x that is equal to minus c divided by a. ಇದನ್ನು ಈ ಕಡೆ ಶಿಫ್ಟ್ ಮಾಡಬೇಕು. We have to shift c divided by a to the right hand side. Add b divided by 2a whole square to both sides. Then it becomes x square plus b divided by ax plus b divided by 2a whole square. That is equal to minus c divided by a plus b 2 divided by 2a whole square. ಆ್ಯಡ್ ಮಾಡಿರ್ತೀವಲ್ಲ ಹಾಗಾಗಿ ಇವಾಗ ಏನಾಗುತ್ತೆ, ಇದು ಯಾವ ಫಾರ್ಮಲ್ಲಿದೆ, ಎಕ್ಸ್ ಸ್ಕ್ವಯರ್ ಪ್ಲಸ್ ಇದು ಬಿ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಫಾರ್ಮುಲಾದಲ್ಲಿದೆ. ಹಾಗಾಗಿ ವಿ ಹ್ಯಾವ್ ಟು ರೈಟ್ ಎಕ್ಸ್ ಇನ್ ದ ಎ ಆ್ಯಂಡ್ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ 2a ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾದಲ್ಲಿರೋದ್ರಿಂದ ಇದನ್ನು ನಾವು ಡೈರೆಕ್ಟ್ ಬರ್ಕೊತೀವಿ. ನೆಕ್ಸ್ಟ್ ದಟ್ ಈಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಸ್ಕ್ವಯರ್ ಡಿವೈಡೆಡ್ ಬೈ 4a ಸ್ಕ್ವಯರ್. ಆಯಿತಾ, ಇದನ್ನು ಹಾಗೆ ಇಟ್ಕೊತೀವಿ ಯಾಕೆಂದರೆ ಇದು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ ಅದಕ್ಕೆ. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಬೇಕು. ವಿ ಹ್ಯಾವ್ ಟು ಸಿಂಪ್ಲಿಫೈ ದಿಸ್ ಒನ್. ಇದನ್ನು ಹಾಗೆ ಇಟ್ಕೊತೀವಿ. ದೆನ್ ವಿ ಹ್ಯಾವ್ ಟು ಟೇಕ್ ಎಲ್ ಸಿ ಎಮ್ ಹಿಯರ್. ಏನಾಗುತ್ತೆ 4a ಸ್ಕ್ವಯರು ಇಲ್ಲಿ ಏನಾಗುತ್ತೆ ಅಂತಂದರೆ ಇದು 4a ಸ್ಕ್ವಯರ್ ಏನಾಗುತ್ತೆ 4 ಮಲ್ಟಿಪ್ಲೈ ಆಗುತ್ತೆ, ಎ ಕ್ಯಾನ್ಸಲ್ ಆಗುತ್ತೆ. ಸಿ ಡಿವೈಡೆಡ್ ಬೈ ಎ ಇಂಟು 4a ಸ್ಕ್ವಯರ್ ಆಗುತ್ತೆ. ಇಲ್ಲಿ ಎ ಮತ್ತು ಇಲ್ಲೊಂದು ಎ ಕ್ಯಾನ್ಸಲ್ ಆಗಿಬಿಟ್ಟು 4ca ಆಗುತ್ತೆ. ಓಕೆನಾ, ಇಷ್ಟ ಆಗುತ್ತೆ. ಮತ್ತು ಮೈನಸ್ ಇಲ್ಲಿ ಕಾಮನ್ ಆಗಿದೆ ಹಾಗಾಗಿ ಮೈನಸ್ ಆಗುತ್ತೆ. ಮೈನಸ್ 4ac ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂತ ಎಲ್ ಸಿ ಎಮ್ ತೊಗೊಂಡಾಗ ಇಲ್ಲಿ ಇಂಟು ಆಗ್ಬಿಟ್ಟು ಮತ್ತು ಇಲ್ಲಿ ನಾವು 4ac ಬಿ ಸ್ಕ್ವಯರ್ ಡಿವೈಡೆಡ್ ಬೈ 4ac ಇಂಟು 4ac ಆದರೆ ಇದು ಕ್ಯಾನ್ಸಲ್ ಆಗುತ್ತೆ, ಬಿ ಸ್ಕ್ವಯರ್ ಆಗುತ್ತೆ. ಓಕೆ, ನೆಕ್ಸ್ಟು ಬಿ ಸ್ಕ್ವಯರ್ ಮೈನಸ್ 4ac ಡಿವೈಡೆಡ್ ಬೈ 4a ಸ್ಕ್ವಯರ್ ಆಗುತ್ತೆ. ಆದ ನಂತರ ನೆಕ್ಸ್ಟ್ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ 2a ದಟ್ ಈಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವಯರ್ ಮೈನಸ್ 4ac ಡಿವೈಡೆಡ್ ಬೈ 4a ಸ್ಕ್ವಯರ್. ಇಲ್ಲಿ ಸ್ಕ್ವಯರ್ ಇದ್ದಿದ್ದು ಈ ಕಡೆ ಸೈಡ್ ಹೋದರೆ ಪ್ಲಸ್ ಆರ್ ಮೈನಸ್ ರೂಟ್ ಆಗುತ್ತೆ. ಓಕೆ, ಲೆಫ್ಟ್ ಸೈಡಿಂದ ಸ್ಕ್ವಯರ್ ಇದ್ದಿದ್ದು ರೈಟ್ ಸೈಡಿಗೆ ಬಂದರೆ ಅಲ್ಲಿ ಸ್ಕ್ವಯರ್ ರೂಟ್ ಆಗುತ್ತೆ, ಪ್ಲಸ್ ಆರ್ ಮೈನಸ್ ಬರುತ್ತೆ. ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ 2a ದಟ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಅಂಡರ್ ರೂಟ್ ಏನು ಬರುತ್ತೆ ಬಿ ಸ್ಕ್ವಯರ್ ಮೈನಸ್ 4ac. ಯಾಕೆ ಅಂತಂದರೆ ಇಲ್ಲಿ ಇದು ಫುಲ್ ರೂಟ್ ಇತ್ತು, ಇಲ್ಲಿ ಯಾಕೆ ಮೇಲೆ ಬಂತು ಅಂತಂದರೆ ಇಲ್ಲಿ 2 ಇದೆ, ಅಲ್ಲ ಸಾರಿ 4 ಇದೆ. 4 ರೂಟ್ ಏನಾಗುತ್ತೆ ಅಂತಂದರೆ 2 ಆಗುತ್ತೆ. 2 ಸ್ಕ್ವಯರ್ 4 ಅಲ್ವಾ, ಹಾಗಾಗಿ 2 ಬರುತ್ತೆ. ಇಲ್ಲಿ ಎ ಸ್ಕ್ವಯರ್ ಇದೆ, ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ, ರೂಟು ಮತ್ತು ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ, ಎ ಉಳಿಯುತ್ತೆ. ಅದಕ್ಕೆ ಇಲ್ಲಿ 2a ಆಗುತ್ತೆ ಅಷ್ಟೇ. ಇದು ಮೇಲ್ಗಡೆ ರೂಟ್ ಹೋಗುತ್ತೆ. ಆನಂತರ ಸಿಂಪ್ಲಿಫೈ ಮಾಡೋದು. ಇಲ್ಲಿ ಪ್ಲಸ್ ಇದೆ ಅಲ್ಲ, ಇದು ಆ ಕಡೆ ಹೋತಂದರೆ ಮೈನಸ್ ಆಗುತ್ತೆ. ನಮಗೆ ಎಕ್ಸ್ ವ್ಯಾಲ್ಯೂ ಬೇಕಲ್ವಾ, ಅವ್ರು ಕೇಳಿರೋದು ಎಕ್ಸ್ ವ್ಯಾಲ್ಯೂ, ಅದಕ್ಕೆ ನಾವು ಎಕ್ಸನ್ನು ತೊಗೊಳ್ಬೇಕಾಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಮೈನಸ್ ಬಿ ಡಿವೈಡೆಡ್ ಬೈ 2a ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವಯರ್ ಮೈನಸ್ 4ac
ಡಿವೈಡೆಡ್ ಬೈ 2a ಆಗುತ್ತೆ. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ.